ಕರ್ನಾಟಕದ ಅದಷ್ಟು ರಾಜಕೀಯ ಪಕ್ಷಗಳೀಗ ಯಾತ್ರೆ ಕೈಗೊಂಡಿದ್ದಾವೆ, ಧರ್ಮಯಾತ್ರೆ. ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕಟಿಬದ್ಧರಾಗಿಬಿಟ್ಟಿದ್ದಾರೆ. ಈ ನಡುವೆ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಎನ್ನುವ ಯುವ ರಾಜಕಾರಣಿಯ ಬಗ್ಗೆ. ನಿಖಿಲ್ ಕುಮಾರಸ್ವಾಮಿ ಅಡ್ಡದಾರಿ ಹಿಡಿದ್ರ? ನಿಖಿಲ್ ಕುಮಾರಸ್ವಾಮಿಗೂ ಮತ್ತು ಈ ಧರ್ಮಯಾತ್ರೆಗೂ ಇರತಕ್ಕಂಥ ಸಂಬಂಧ ಏನು? ಅಸಲಿಗೂ JDS ನಡುವೆ JDS ರಾಜಕಾರಣದಲ್ಲಿ ಏನು ನಡೀತಾ ಇದೆ? ನಿಖಿಲ್ ಕುಮಾರಸ್ವಾಮಿ ಏನು ಮಾಡಬೇಕಾಗಿತ್ತು? ಅವಕಾಶ ಸಿಕ್ಕಾಗ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಯಶಸ್ಸು. ಅಂತಹ ಒಂದು ಅವಕಾಶವನ್ನು ಪ್ರಾದೇಶಿಕ ಪಕ್ಷದ ಯುವ ನಾಯಕನೊಬ್ಬ ಹೇಗೆ ತನ್ನ ಕೈಯಾರೆ ಹಾಳು ಮಾಡ್ಕೋಬಹುದು? ರಾಜಕೀಯದ ದೂರದೃಷ್ಟಿ, ಅದಕ್ಕೊಂದು ಸ್ಟ್ರಾಟಜಿ ಇಲ್ಲದೆ ಹೋದರೆ ಏನಾಗ್ಬೋದು ಅನ್ನೋದನ್ನು ನೋಡೋಣಂತೆ. ಧರ್ಮಸ್ಥಳ ಹಿಂದೂ ಧಾರ್ಮಿಕ ಕ್ಷೇತ್ರ. ಕೋಟ್ಯಾಂತರ ಭಕ್ತರು ಧರ್ಮಸ್ಥಳಕ್ಕೆ ಭಕ್ತಿಯಿಂದ ನಡ್ಕೋತಾರೆ. ಅಂತಹ ಹಿಂದೂ ಧಾರ್ಮಿಕ ಸ್ಥಳಕ್ಕೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ. ಅದೊಂದು ದೊಡ್ಡ ಷಡ್ಯಂತ್ರ. ಅದನ್ನು ನಾವು ತಡೆದು ನಮ್ಮ ನಾಡಿನಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸ್ತೀವಿ ಅಂತ ಕರ್ನಾಟಕದ ಆದಷ್ಟು ರಾಜಕೀಯ ಪಕ್ಷಗಳು ಧರ್ಮಸ್ಥಳದ ಕಡೆಗೆ ಯಾತ್ರೆ ಮಾಡಿದ್ದಾವೆ. ಮೊದಲು ಕಾಂಗ್ರೆಸ್ನವರೇ ಯಾತ್ರೆ ಮಾಡಿದ್ರು. ಆನಂತರ ಭಾನುವಾರ ಮೊನ್ನೆ ತಾನೆ ಜಾತ್ಯತೀತ ಜನತಾದಳ, ಅಂದರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಿದ್ದಿ ಅಂತ ಹೇಳಿದ್ದ ದೇವೇಗೌಡರ ಪಾರ್ಟಿ ಧರ್ಮಸ್ಥಳಕ್ಕೆ ಹೋಯಿತು. ಅದರ ಮಾರನೇ ದಿನವೇ BJP ಬಹುಶಃ 3ನೇ ಬಾರಿಗೋ 4ನೇ ಬಾರಿಗೋ ಏನೋ ಧರ್ಮಸ್ಥಳದ ಕಡೆಗೆ ಹೋಗಿದೆ. ಅಲ್ಲಿಗೆ ಕರ್ನಾಟಕದ 3ಕ್ಕೆ 3 ಪಾರ್ಟಿಗಳು ಧರ್ಮದ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾವೆ. ಅಲ್ಲಿಯೇ ನೇತ್ರಾವತಿ ನದಿ ಪಕ್ಕದ ಪಾಂಗಳದ ಹುಡುಗಿ ಸೌಜನ್ಯ ಬರ್ಬರವಾಗಿ ಕೊಲೆಯಾಗಿ 13 ವರ್ಷಗಳೇ ಕಳೆದೋದು. ಆದರೂ ಆಕೆಯನ್ನು ಅತ್ಯಾಚಾರ ಮಾಡ್ದವ್ರು ಯಾರು, ಆಕೆಯನ್ನು ಅತ್ಯಂತ ಅಮಾನವೀಯ ಎಂಬಂತೆ ಕೊಂದೋರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಧರ್ಮಸ್ಥಳದಲ್ಲಿ ಈಗ 100 ಕಗ್ಗಂಟುಗಳು. ಅವು ಈ ಕಾಲಕ್ಕೆ ಬಿಡಿಸ್ಕೊಂಡು ಹೆಗಡೆ ಅವರ ಕುಟುಂಬ ದೋಷಮುಕ್ತವಾಗೋದಾಗಲಿ, ನಿಜವಾದ ಅಪರಾಧಿಗಳು ಸಿಗೋದಾಗಲಿ ಅದರ ಸಾಧ್ಯತೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ದೇಶದ ದೊಡ್ಡ ದೊಡ್ಡ ಪಕ್ಷಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಪ್ರಭಾವಿಗಳ ಕಾಲಿಗೆ ಹೋಗಿ ಬೀಳೋದನ್ನು ನೋಡಿದ್ರೆ ಒಂದಂತೂ ಸ್ಪಷ್ಟ. ಈ ದೇಶದ ರಾಜಕಾರಣಿಗಳು, ಅದು ಯಾವುದೇ ಪಕ್ಷ ಆಗಿರಲಿ, ಅವರುಗಳು ಶ್ರೀಮಂತಗಳ ಪರ, ಪ್ರಭಾವಿಗಳ ಪರ ಮತ್ತು ಶೋಷಣೆ ಮಾಡ್ತಾರಲ್ಲ ಅವ್ರ ಪರ ಅನ್ನೋದಂತೂ ಸತ್ಯ. ಅದು ಈ ಕೇಸ್ನಲ್ಲಿ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಇಂತಿಂಥ ದೊಡ್ಡವರೇ ಪ್ರಭಾವಿಗಳ ಪರ ನಿಂತು ದೇಹಿ ಅನ್ನುವಾಗ ದೌರ್ಜನ್ಯಕ್ಕೆ ಒಳಗಾಗಿ ಕೊಲೆಯಾಗಿ ಹೋದ ಸಾಮಾನ್ಯ ಕುಟುಂಬದ ಜನಗಳಿಗೆ ಯಾವತ್ತಾದರೂ ನ್ಯಾಯ ಸಿಗೋಕ್ಕೆ ಸಾಧ್ಯ ಇದೆಯಾ? ಇದು ಈ ದೇಶದ ದುರಂತ. ಈಗ ಸೌಜನ್ಯ ಮತ್ತು ಆ ಜಾಗದಲ್ಲಿ ನಡೆದಂಥ 550ಕ್ಕೂ ಹೆಚ್ಚು ಅಸಹಜ, ಅಪರಿಚಿತ ಅನ್ನುವ ಕೇಸ್ಗಳನ್ನ ಸದ್ಯಕ್ಕೆ ಆಚೆಗಿಟ್ಟು ನಮ್ಮ ಈ ಪಕ್ಷಗಳ ಕಡೆ ಒಮ್ಮೆ ನೋಡೋಣಂತೆ. ಯಾಕೆಲ್ಲ ಪಕ್ಷಗಳು ಒಂದರ ಇನ್ನೊಂದರಂತೆ ಧರ್ಮಸ್ಥಳಕ್ಕೆ ಹೋಗಿ ಧರ್ಮ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ? ಇದರಿಂದ ಸಮಾಜಕ್ಕೆ ತಲುಪತಕ್ಕಂಥ ಸಂದೇಶ ಏನು? ಈ ರಾಜಕೀಯ ಪಕ್ಷಗಳು ಏನು ಸಂದೇಶ ಕೂಡ ಹೊರಟಿದ್ದಾವೆ? ಅದರಲ್ಲೂ ಕೂಡ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಸದ್ಯದ JDSನ ಜೀವಾಳ. ದೇವೇಗೌಡರು, ಅವ್ರ ಮಗ ಕುಮಾರಸ್ವಾಮಿ ಮತ್ತು ಅವರ ತಮ್ಮ ರೇವಣ್ಣ, ಈ 3 ಕುಟುಂಬಗಳಲ್ಲಿ ಈಗ ಆಚೆ ಬಂದು ಪಕ್ಷ ಸಂಘಟನೆ ಅಂಥೇಳಿ ಓಡಾಡುವ ಶಕ್ತಿ ಇರತಕ್ಕಂಥದ್ದು, ಅವಕಾಶ ಇರತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಗೆ ಮಾತ್ರ. ಅವರ ಮಟ್ಟಕ್ಕೆ ಸಾಮಾನ್ಯ ಕಾರ್ಯಕರ್ತ ನಿಂತು ಮಾತಾಡೋದು ಸಾಧ್ಯನೇ ಅಲ್ಲ. ಹಾಗೆ ಮಾತಾಡೋದು ಅಂತ ಯಾರು ಇದ್ದರೆ ಅದು ಕುಮಾರಸ್ವಾಮಿ ಅವರ ಅಣ್ಣ ರೇವಣ್ಣ ಹಾಗೂ ಅವರ ಮಗ ಪ್ರಜ್ವಲ್ ಮಾತ್ರ. ಆದರೆ ರೇವಣ್ಣ ಯಾವತ್ತೂ ರಾಜ್ಯ ರಾಜಕಾರಣಕ್ಕೆ ಬರಲೇ ಇಲ್ಲ, ಅದವರಿಗೆ ಗೊತ್ತೂ ಇಲ್ಲ. ಅವ್ರದ್ದೇನಿದ್ರು ಹಾಸನದ ಡೈರಿ, ಹಾಸನದ DCC ಬ್ಯಾಂಕು, ಹೊಳೆನರಸೀಪುರ, ಶಾಂತಿಗ್ರಾಮ ಹೋಗಲಿ, ದಂಡಿಗನಹಳ್ಳಿ ಹೋಗಲಿ, ಸ್ವಲ್ಪ ಹಳ್ಳಿ ಮೈಸೂರು ಹೋಗಲಿ, ಅಷ್ಟೇ ರೇವಣ್ಣವರ ವ್ಯಾಪ್ತಿ. ಅಲ್ಲೇ ಸುತ್ತಾಡಿಕೊಂಡು ಅವರ ಅಸ್ತಿತ್ವ ಉಳಿಸ್ಕೊಂಡು ಬರ್ತಿದ್ದಾರೆ. ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಏನಾದರೂ ಒಂದು ಅವಕಾಶ ಅಂತ ಇದ್ದಿದ್ದು ಪ್ರಜ್ವಲ್ ರೇವಣ್ಣನಿಗೆ ಮಾತ್ರ. ಪ್ರಜ್ವಲ್ ಮಾತು ಕೂಡ ಒಂದಷ್ಟು ಮಟ್ಟಿಗೆ ಜನ ಕೇಳೋ ಹಾಗಿದ್ವು, ಜನರ ಮಧ್ಯೆ ಕಾಣಿಸ್ಕೊಳ್ಳೋ ರೀತಿ ಕೂಡ ಭಿನ್ನವಾಗಿತ್ತು. ಆದರೆ ಇಡೀ ದೇಶವೇ ಬಿಚ್ಚಿ ಬೀಳುವಂಥ ಕಾಮಕಾಂಡ ಮಾಡಿಕೊಂಡು ಪ್ರಜ್ವಲ್ ಜೈಲು ಸೇರಿದ್ದಾಗೋಗಿದೆ. ಅಲ್ಲಿಗೆ JDS ಎಂಬ ಕುಟುಂಬ ರಾಜಕಾರಣದ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಗ್ಯಾರಂಟಿ. ಇದೆಲ್ಲ ರಾಜಕೀಯ ನಡೆಗಳ ನಡುವೆ ನಿಖಿಲ್ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗುವ ಸಂಘಟನೆ ಮಾಡಿದ್ರಲ್ಲ, ಅದರ ಮೂಲಕ ತನ್ನ ಶಕ್ತಿಯನ್ನು ಬಿಂಬಿಸ್ಕೊಂಡ್ರಲ್ಲ, ಅದು ಮಾತ್ರ ಅವರ ರಾಜಕೀಯ ಜೀವನದ ಘನತೆಗೆ ತಕ್ಕಂತಾಗಿರಲಿಲ್ಲ. ಹಾಸನದ ಹೊರವಲಯ ಅಂತಂದರೆ ಕಂದ್ಲಿ ಅನ್ನೋ ಊರಿನ ಬಳಿ ಭಾನುವಾರ ಬೆಳಗ್ಗೆ ಎಷ್ಟು ವಾಹನಗಳು ನಿಂತಿದ್ದವು ಗೊತ್ತಾ? ಕಂದ್ಲಿಯಿಂದ ಈಚೆಯಿಂದ ಶುರುವಾದ 3 ಲೈನಿನಲ್ಲಿ ನಿಂತಿದ್ದ ವಾಹನಗಳು ಆಚೆ ಇರತಕ್ಕಂಥ ಹೊಳೆತಿಮ್ಮನಹಳ್ಳಿ ದಾಟಿ, ಅಂದರೆ ಬರೋಬ್ಬರಿ 4 ಕಿಲೋಮೀಟರ್ ತನಕ ವಾಹನಗಳು 3 ಲೈನಲ್ಲಿ ನಿಂತಿತ್ತು ಧರ್ಮಸ್ಥಳ ಕಡೆ ಹೋಗೋದಕ್ಕೆ. ಅವನು ಒಂದೇ ಸಾಲಲ್ಲಿ ನಿಲ್ಲಿಸಿದ್ರೆ 12 ಕಿಲೋಮೀಟರ್ಗೂ ಹೆಚ್ಚು JDSನ ವಾಹನಗಳು ನಿಂತಿದ್ವು. 12 ಕಿಲೋಮೀಟರ್ ಉದ್ದದ JDS ಜೈ ಧರ್ಮಸ್ಥಳ ಅಂದ್ಕೊಂಡು
ಹೋಗಿತ್ತು. ನಿಖಿಲ್ ಕುಮಾರಸ್ವಾಮಿ ಈ ನೇತೃತ್ವ ಇತ್ತಲ್ಲ, ಅದು ಕಳೆ ತಂದಿತ್ತು. ಆದರೆ ಇದರಿಂದ ನಿಖಿಲ್ ರಾಜಕೀಯ ಜೀವನಕ್ಕೆ ಏನು ಲಾಭ? ಧರ್ಮ ಕಾಪಾಡಕ್ಕೆ ಹೋಗಿತ್ತು ಅಂತ ಹೇಳಬಹುದು. ಅದು ಬಿಡಿ, BJP ಈಗಾಗಲೇ ಮೂರು ಸರಿ ಹೋಗಿದೆ. ಕಾಂಗ್ರೆಸ್ನವರು ಕೂಡ ಹೋಗ್ಬಿಟ್ಟಿದ್ದಾರೆ. ಖುದ್ದು ಕಾಂಗ್ರೆಸ್ ಸರ್ಕಾರದ CM DCM ಕಡೆ ಹೋಗ್ಬಿಟ್ಟಿದ್ದಾರೆ. ಅದರ ನಡುವೆ ನಾವು JDSನವ್ರು ಮಾತ್ರ ಹೋಗಿ ಧರ್ಮ ಕಾಪಾಡ್ತೀವಿ ಅಂತಂದರೆ ಅದು ಸರಿಯಾದ ರಾಜಕೀಯ ನಡೆ ಅಲ್ಲ. ಅಲ್ಲಿಗೆ ಎಲ್ಲರೂ ಕೂಡ ಹಿಂದೂ ಭಕ್ತರ ಆಶೀರ್ವಾದಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿ ನಿಖಿಲ್ಗೆ ವಿಶೇಷವಾಗಿ ಸಿಕ್ಕಿದ್ದೇನು? ನಿಖಿಲ್ JDS ಪಕ್ಷದ ಮುಂದಿನ ಕಂಪ್ಲೀಟ್ ನಾಯಕನಾಗುವ ಉದ್ದೇಶ ಹೊಂದಿದ್ದಾರೆ. ಆ ಥರ ಉದ್ದೇಶ ಹೊಂದಿದ್ದೇ ಆಗಿದ್ರೆ ಎಲ್ಲರಿಗೂ ಸಮನಾಗಿ ಪಾಲು ಹಂಚಿಕೆಯಾಗುವ ಈ ಧರ್ಮ ರಕ್ಷಣೆ ವಿಚಾರದಲ್ಲಿ ನಿಖಿಲ್ ಎಚ್ಚರಿಕೆಯನ್ನು ನಡ್ಕೋಬೇಕಾಗಿತ್ತು. ಈಗ ನಿಖಿಲ್ 12 ಕಿಲೋಮೀಟರ್ JDS ಬಸ್ಸುಗಳ ಯಾತ್ರೆ ಅವರಿಗೆ ಅಂಥ ಪೊಲಿಟಿಕಲ್ ಮೈಲೇಜ್ನ ತಂದುಕೊಡ್ಲಿಲ್ಲ. ನಿಖಿಲ್ ಮತ್ತು ಅವರ ಕುಟುಂಬ ಹೇಳ್ಕೊಳಕ್ಕೆ ಮಾತ್ರ ಜಾತ್ಯತೀತ, ಧರ್ಮಾತೀತ. ಆದರೆ ಹಿಂದೂ ಧರ್ಮ, ದೇವರು ಅನ್ನೋ ವಿಚಾರಕ್ಕೆ ಬಂದರೆ BJP, RSS, ಬಜರಂಗದಳ ಏನೇನಿದೆ ಇವೆಲ್ಲವೂ ಕೂಡ ಸೈಡಿಗೆ ಹೋಗಬೇಕು. ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮದ ಪಾಲಕರು ಇವರು. ಹೇಳ್ಬೇಕಂದ್ರೆ ಕಂಪ್ಲೀಟ್ ವೈದಿಕರು. ಧರ್ಮ ಅನ್ನುವ ವಿಚಾರಕ್ಕೆ ಬಂದರೆ ಅದು ಆಗಿನ ದೇವೇಗೌಡರ ಪಕ್ಷ, ನೆನ್ನೆ ಕುಮಾರಸ್ವಾಮಿಯವ್ರ ಪಕ್ಷ, ಇಂದಿನ ನಿಖಿಲ್ ಕುಮಾರಸ್ವಾಮಿಯವ್ರ ಪಕ್ಷ, ಈ JDS. ಹೇಗೂ ಹಿಂದೂ ಕಟ್ಟರವಾದಿಗಳ ಓಟಂತೂ ಬಿಡಲ್ಲ. ಚಕ್ರವರ್ತಿ ಸೂಲಿಬೆಲೆ ಸುಳ್ಳು ಬಂದು ಭಾಷಣ ಅಂತೂ ಮಾಡಲ್ಲ. ಇಂತಹ 3 ಕಾಸಿನ ಪ್ರಯೋಜನ ಇಲ್ಲದ ಕಾರಣಕ್ಕೆ ಜಾತ್ಯತೀತರು ಅಂದ್ಕೊಂಡು ಓಡಾಡ್ತಿರೋ ಕಾರ್ಯಕರ್ತರನ್ನ ರಾಜಕೀಯ ಅಂತೇಳಿ ಯಾತ್ರೆ ಮಾಡಿಸಿದ್ದು JDS ಪಕ್ಷದ ನಿಖಿಲ್ ನಾಯಕತ್ವಕ್ಕೆ ಸೋಲು ಅನ್ನೋದೇ ಬೇರೆ ಏನೇನು ನಡೆಯಕ್ಕೆ ಸಾಧ್ಯ. ಧನ್ಯವಾದಗಳು.